ಒಬ್ಬೆದ್ದ ಎಲ್ಲ ತಿಳ್ಕೊಂಡವ್ರಂಗನ ಇದ್ದ. ಅವ ಬೀದರ ಜಿಲ್ಲಾದಾಗನ ಭಾಳ ದೊಡ್ಡ ಜ್ಞಾನಿ ಅನಿಸಿಕೊಂಡಿದ್ದ. ಅಂದ್ರೆ ಪ್ರಪಂಚದ ಜ್ಞಾನ, ಯಾವ್ಯಾವ ವಸ್ತು ಎಲ್ಲೆಲ್ಲಿದವು, ಅವುಗಳ ಕಾರ್ಯ ಏನು, ಅವುಗಳ ರೂಪ ಹೇಗದ, ಅವುಗಳ ವಿನ್ಯಾಸ ಹೇಗದ, ಅವುಗಳ ಬಣ್ಣ ಹೇಗದ, ಎಲ್ಲವುಗಳನ್ನು ತಿಳ್ಕೊಂಡಿದ್ದ. ಇವನಿಗೆಲ್ಲರೂ ಭಾಳ ದೊಡ್ಡ ಜ್ಞಾನಿ ನಮ್ಮ ಬೀದರ್ ಜಿಲ್ಲಾದಾಗಂತ ಹಿಂಗೆ ತಿಳ್ಕೊಂಡು ಕರಿತಿದ್ರು. ಅವನಿಗೆ ಒಳ್ಳೆ ಹುರುಪ, ಒಳ್ಳೆ ಉತ್ಸಾಹ, ಯಾವಾಗಲೂ ಒಂದಿಷ್ಟು ಖುಷಿಯಾಗಿರಾವ. ಇಂಥ ಒಬ್ಬ ಏನು ಮಾಡಿದ, ಒಂದು ದಿವಸ ಬೆಂಗಳೂರಿಗೆ ಹೋಗ್ಬೇಕಂತ ಒಂದು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೊರಟಿದ್ದ. ಎಲ್ಲಿದ್ದ ಹೊರಟಿದ್ದ? ಬೀದರ್ ಏನದಲ್ಲ, ಬೀದರ್ದಿಂದ ಬೆಂಗಳೂರಿಗೆ ಹೋಗಾವ. ರೈಲ್ವೆ ಸ್ಟೇಷನ್ಗೆ ಹೋದ. ಇದ ಸಮಯ ಆಗಿತ್ತು. ಏನು ನೋಡ್ಬೇಕು, ಬೂಟು, ಶೂಟು, ಕೋಟು ಎಲ್ಲ ಹಾಕ್ಕೊಂಡು ಕೈಯೊಳಗೆ ಸೂಟ್ಕೇಸ್ ಹಿಡ್ಕೊಂಡು ಬಂದ ರೈಲ್ವೆ ಸ್ಟೇಷನ್ಗೆ. ಬಂದ ಬೇಗ ಬರ್ಬೇಕಿಲ್ಲ, ಸ್ವಲ್ಪ ಲೇಟಾಗಿ ಬಂದ. ಸಮಯ ವಿಳಂಬ ಆಗಿತ್ತು. ಆ ಏನು ರೈಲ್ವೆ ಭೋಗಿಗಳಿದ್ವಲ್ಲ, ಎಲ್ಲ ಭೋಗಿಯೊಳಗೂ ಎಲ್ಲಿ ನೋಡಿದಡಲ್ಲಿ ಜನಸಾಗರ ತುಂಬಿತ್ತು. ಇವ ಯಾವ ಭೋಗಿಯೊಳಗೆ ಹತ್ತಬೇಕಂತ ಹೋಗ್ತಾನ ಅಲ್ಲೆಲ್ಲ ಜನರ ತುಂಬಿದ್ರು. ಆವಾಗ ಅವನಿಗೆ ಚಿಂತೆ ಹೆಚ್ಚು. ನನ್ನಂಥ ಜ್ಞಾನಿ ಮನುಷ್ಯಾಗ ಮಲಗಾಕಲ್ಲ, ಕೂಡಾಕ ಸಹಿತ ಸೀಟ್ ಇಲ್ಲಲ್ಲ, ಏನು ಮಾಡಬೇಕು ಅಂತ ತಿಳ್ಕೊಂಡು ಇಲ್ಲೇ ಎಲ್ಲರ ಹುಮನಾಬಾದಾಗ ಏನು ಹೋಗೋದು, ಬೆಂಗಳೂರಿಗೆ ಹೋಗ್ಬೇಕು, ನಿಂತು ಹೋಗೋಕ್ಕಾಗಬೇಕಲ್ಲ. ಅದಕ್ಕೆ ಅವ ವಿಚಾರ ಮಾಡಿದ, ಬೀದರ ಜಿಲ್ಲಾದ ಜನ ನನಗೆ ಭಾಳ ಜ್ಞಾನಿ ಮನುಷ್ಯ ಅಂತ ಬಿರುದು ಕೊಟ್ಟಾರ. ಮತ್ತು ನನಗರ ಇಂಥ ಜ್ಞಾನಿಗೆ ಸೀಟಿಲ್ಲ ಅಂದ ಬಳಿಕ ಯಾಕೆ ನನ್ನ ಜ್ಞಾನವನ್ನು ಪ್ರದರ್ಶನ ಮಾಡಬಾರ್ದು ಅಂತ ತಿಳ್ಕೊಂಡು ವಿಚಾರ ಬಂತು. ಎಲ್ಲ ನೋಡಿದ್ದ. ಹಿಂದಿನಿಂದ ಮುಂದೆ ಹೋದ, ಮುಂದಿನಿಂದ ಹಿಂದೆ ಬಂದ. ಎಲ್ಲಿ ಹತ್ತಾಕ ಅವಕಾಶ ಇರಲಿಲ್ಲ, ಅಷ್ಟು ತುಂಬಿ ತುಳುಕ್ತಿತ್ತು ಜನಸಾಗರ. ಕೊನೆಗೆ ವಿಚಾರ ಮೂಡಿತು, ಹೇಗಾದರೂ ಮಾಡಿ ನನ್ನ ಜ್ಞಾನವನ್ನು ಪ್ರದರ್ಶನ ಮಾಡಬೇಕು ಅಂತ ತಿಳ್ಕೊಂಡು ಏನು ಮಾಡಿದ, ಒಂದು ಉಪಾಯ ಮಾಡಿದ. ಒಂದು ಬೋಗಿ ಸಮೀಪಕ್ಕೆ ಹೋದವನ ಸುಮ್ಮನೆ ಈ ರೀಲ್ ಬಿಡು ಮಂದಿ ಅಂತಾರಲ್ಲ, ಹಂಗೆ ರೀಲ್ ಬಿಟ್ಟು ಏನು ಬಿಟ್ಟ, ಹಾವು ಬಂದೈತಿ ಅಂದಿವ. ಈಗ ನಮ್ಮ ಕಡೆ ನೀವು ಮುಖ ಮಾಡಿ ಕುಂತೀರಿ, ಹಾವು ಬಂದೈತಿ ಅಂತ ನಾ ಅಂತೀನಿ, ನಿಮಗೆ ಕೂಡ್ತೀರಿ ಸುಮ್ಮನೆ? ಕುರ್ಚಿ ಪರ್ಚಿ ಬೀಸಿ ಒಗದು ಹೊಕ್ಕಿರಿ ಮನೆಗೆ, ಯಾರೂ ಕೂಡೋದಿಲ್ಲ. ಹಾವು ಬಂದೈತಿ ಅಂದ್ರೆ ಕೂಡ್ತಾರ ಯಾರು? ಆವಾಗ ಇವ ಏನು ಅನ್ನಲ್ಲ, ಹಾವು ಬಂದೈತಿ ಅನ್ನಲ್ಲ. ಅವ್ರ್ಯಾಕೆ ಇರಕ್ಕೆ ಹೋಗ್ತಾರೆ ಭೋಗ್ಯಾಗ? ಯಾರ್ಯಾರು ಕಿವಿ ಮೇಲೆ ಬಿದ್ದಿತ್ತು ಇವ ಹೇಳಿದ ಶಬ್ದ, ಎಲ್ಲರೂ ಕೆಳಗೆ ಇಳಿದು ಬಿಟ್ರು. ಭೋಗಿ ಖಾಲಿಯಾಗಿ ಹೋಯಿತು. ಆವಾಗ ಅಭಿಮಾನ ಪಟ್ಕೊಂಡವ, ತನ್ನ ಬೆನ್ನು ತಾನ ಚಪ್ಪರಿಸ್ಕೊಂಡ. ಯಾಕೆ? ಅದಕ್ಕೆ ಅಂತಾರೆ ಬೀದರ್ ಜಿಲ್ಲಾದಾಗ ನನ್ನಂಥ ಜ್ಞಾನಿ ಯಾರೂ ಇಲ್ಲ ಅಂತ ತಿಳ್ಕೊಂಡು ಅಂದ. ಯಾಕೆ? ಇಡೀ ಭೋಗಿನ ಖಾಲಿ ಮಾಡಿದ. ಆ ಬಳಿಕ ಭೋಗಿ ಖಾಲಿ ಆಯ್ತಲ್ಲ, ಈಗ ಮ್ಯಾಲ ಹತ್ತಿ ಆರಾಮ ಕೂಡಾಕ ಜಾಗ ಇರಲಿಲ್ಲ. ಅಂಥದ್ರೊಳಗೆ ಸೂಟ್ಕೇಸ್ ದಿಂಬಿಟ್ಕೊಂಡು ಮಲ್ಕೊಂಡ. ಸೂಟ ಬೂಟ ಕೋಟ ಕಾಲ ಮ್ಯಾಲ ಕಾಲು ಹಾಕ್ಕೊಂಡು ಮಲ್ಕೊಂಡ. ಮಸ್ತ್ ಉಂಡ ಬಂದಿದ್ದ. ಮನ್ಯಾಗ ಉಣಿಸೆ ಕಳಿಸಿದ್ರು ಮನೆಯವರು. ಮಸ್ತ್ ಬಂದು ಮಲಗಿದ. ನಿದ್ರೆ ಹತ್ತಿ ಬಿಡಿತು. ನಿದ್ರೆ ಹತ್ತು ಮುಂಜಾನೆ ಸೂರ್ಯ ಉದಯ ಆದ. ಗುಬ್ಬಿ ಹಕ್ಕಿ ಪಕ್ಷಿಗಳು ಹಾಡುತ್ತಿದ್ದವು ಚಿಲಿಪಿಲಿ ಕಲರವ ನಾದದಿಂದ. ಆವಾಗ ಯಾವ ಬೋಗ್ಯಾಗ ರಾತ್ರಿ ಮಲ್ಕೊಂಡಿದ್ನಲ್ಲ, ಈ ಟೈಮ್ಗೆ ಮುಂಜಾನೆ ಆದ್ರೂ ಮತ್ತು ಅಲ್ಲೇ ಮಲ್ಕೊಂಡಿದ್ದವ. ಆವಾಗ ಈ ಬೋಗಿ ಒಳಗೆ ಕಸ ಗುಡಿಸೋರು ಬರ್ತಾರಲ್ಲ, ಆ ಹೆಣ್ಮಗಳು, ಧಾರವಾಡದ ಹೆಣ್ಮಗಳನ್ನ ಇಲ್ಲಿ ಹಾಕಿದ್ರು ಬೀದರ್ಕ್ಕೆ ಕೆಲಸಕ್ಕೆ. ಧಾರವಾಡ ಭಾಷೆದಾಗ ಒಂದು ಮಾತು ಹೇಳಿದ್ಲಕ್ಕಿ, ಸಾಯಿಬ್ರ ಎದ್ದೇಳ್ರಿ ಅಂದಳು. ಇವರು ಸಾಯಿಬ್ರು ಏನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಸೂಟ್ಕೇಸ್ ದಿಂಬಿಟ್ಕೊಂಡು ಮಲಗಿದ್ರಲ್ಲ, ಸಾಯಿಬ್ರು ಎದ್ದು ಅವರೊಂದು ಪ್ರಶ್ನೆ ಕೇಳಿದ್ರು. ಸಾಯಿಬ್ರು, ಬೆಂಗಳೂರು ಬಂದೈತಿ ಏನಮ್ಮ ಅಂದರು. ಆವಾಗ ಈ ಹೆಣ್ಮಗಳಂದ್ಲು, ಇದು ಬೆಂಗಳೂರು ಅಲ್ರಿ ಸಾಯಿಬ್ರ, ಬೀದರ್ ಐತಿ ಅಂದರು. ಒಂದು ರಾತ್ರಿನ ಮಲ್ಕೊಂಡಾನ, ಮುಂಜಾನೆ ಆಗ್ಯದ. ಇವ ಒಂದು ಕೇಳಕತ್ತೇನ, ಅವರೊಂದು ಹೇಳಕತ್ತಾರ, ಸಾಯಿಬ್ರ ಇದು ಬೆಂಗಳೂರು ಅಲ್ರಿ ಬೀದರ್ ಐತಿ ಅಂತ ಈ ಹೆಣ್ಮಗಳು. ಅವನಿಗೆ ಪರಮಾಶ್ಚರ್ಯ.
ಒಂದು ರಾತ್ರಿ 8ಕ್ಕೆ ಬಂದು ಎಲ್ಲರನ್ನೂ ಕೆಳಗಿಳಿಸಿ ನಾನು ಆರಾಮ ಮಲ್ಕೊಂಡಿನಿ, ಹಾಗಾದ್ರೆ ಇನ್ನೂ ಬೆಂಗಳೂರು ಬಂದಿಲ್ಲೇನು ಅಂದ. ಆವಾಗ ಹೆಣ್ಮಗಳಂದ್ಲು, ಬೆಂಗಳೂರು ಬಂದಿಲ್ಲಲ್ಲ, ಅದು ಬರೋದಿಲ್ಲ ಅಂದ್ಲಕ್ಕಿ. ಬಂದಿಲ್ಲ ಅನ್ಬೇಡ್ರಿ, ಬರೋದೇ ಇಲ್ಲ ಅದು ಅಂದ್ಲು. ಯಾಕೆ ಅಂದ, ಯಾಕೆ ಬರೋದಿಲ್ಲ ಅಂದ. ಅವಾಗ ಹೆಣ್ಮಗಳು ಭಾಳ ಚಂದ ಹೇಳ್ತಾಳೆ, ನಿನ್ನೆ ಅವನ ಒಬ್ಬ ಹುಚ್ಚು ಬಂದಿದ್ರಿ. ಯಾರಿಗೆ? ಶಾಣೆ ಮನುಷ್ಯಾಗ. ಇವ ಶಾಣೆ, ಇವ ಬೀದರ್ ಜಿಲ್ಲಾದಾಗ ಶಾಣೆ. ಇವ ಹೆಣ್ಮಗಳಂದ್ಲು, ಕಸ ಗುಡಿಸು ಹೆಣ್ಮಗಳು, ಕಲಿತವ್ರಲ್ಲ. ಅಂದಳು, ಏನಂದ್ಲು, ನಿನ್ನೆ ಅವನ ಒಬ್ಬ ಹುಚ್ಚು ಬಂದಿದ್ರಿ, ಹಾವು ಬಂದೈತಿ ಅಂದ. ಅದಕ್ಕೆ ಈ ಬೋಗಿನ ಈ ಡಬ್ಬಿ ಇಲ್ಲೇ ಬಿಟ್ಟು ಬದ್ಲಿ ಬೋಗಿ ಜೋಡಿಸ್ಕೊಂಡು ಬೆಂಗಳೂರಿಗೆ ಹೋಗೋರೆಲ್ಲ ಹೋಗ್ಯಾರ್ರಿ ಅಂದ್ರೆ. ಇವ ಏನು ತಿಳ್ಕೊಂಡನ, ಇವನ ಶಾಣೆ ಅಂತ ತಿಳ್ಕೊಂಡನ. ಅವ್ರಿಗೆ ಅಟ್ಟು ಗೊತ್ತಿಲ್ಲ ಏನು, ಹಾವು ಬಂದು ಬೋಗಿ ಬಿಟ್ಟಾರ, ಇನ್ನೊಂದು ಬೋಗಿ ಜೋಡಿಸ್ಕೊಂಡು ಹೋಗೋರೆಲ್ಲ ಹೋಗ್ಯಾರ ಬೆಂಗಳೂರಿಗೆ. ಇವ ಯಾವ ಡಬ್ಬಿ ಬಿಟ್ಟರೆ ಇಲ್ಲೇ ಮಲ್ಕೊಂಡ ನಾವು ಡಬ್ಬ್ಯಾಗ. ಇಟ್ಟು ಜ್ಞಾನನ ಇಲ್ಲ. ಇದಕ್ಕೆ ಪ್ರಪಂಚದ ಜ್ಞಾನ ಅಂತಾರೆ. ಇಷ್ಟ ಪ್ರಪಂಚದ ಜ್ಞಾನ ಇಲ್ಲ. ಇನ್ನು ಮತ್ತು ಕಾಣಲಾರದ ಸತ್ಯದ ಜ್ಞಾನ ಆಗಬೇಕಂದ್ರೆ ಸಾಮಾನ್ಯ ಏನು ಕಷ್ಟಪಡ್ಬೇಕಾಗ್ತದೆ. ಯೋಗ್ಯ ಗುರುಗಳು ಸಿಗಬೇಕಾಗ್ತದೆ. ಎಲ್ಲ ವೈಷಯಿಕ ಸುಖವನ್ನು ಒಂದಿಷ್ಟು ತ್ಯಾಗ ಮಾಡಬೇಕಾಗ್ತದೆ.